ವೀಕ್ಷಕರಿಗೆ ನಮಸ್ಕಾರ. ಈಗ ಸೀಸನ್ನು ಏನಕ್ಕೆ? ಸ್ಕೂಲ್ ಬದಲಾವಣೆ ಮಾಡೋದಕ್ಕೆ. ಎಷ್ಟೋ ಕಡೆ ಸ್ಕೂಲಿಂದನೇ ನಿಮ್ಗೆ ಒತ್ತಡ ಬರ್ಬೋದು, ನಿಮ್ಮ ಮಗು ಚೆನ್ನಾಗಿ ಮಾಡ್ತಾ ಇಲ್ಲ, ನಮ್ಮ ಸ್ಕೂಲ್ ಬೇಡ, ಅಥವಾ ICSE ಸಿಲೆಬಸ್ಸು ನಿಮ್ಮ ಮಗು ಕಷ್ಟ ಆಗುತ್ತೆ, ನೀವು CBSE ಅಥವಾ ಸ್ಟೇಟಿಗೆ ಸೇರಿಸಿ. ಈ ರೀತಿ ಬೇರೆ ಬೇರೆ ರೀತಿಯಾದಂಥ ನಿಮಗೆ ಸಲಹೆಗಳು ಬರ್ತವೆ. ಹಾಗೆಯೇ ಟ್ರಾನ್ಸ್ಫರ್ ಆಗಿ ಹೋಗೋರು ಬೇರೆ ಬೇರೆ ಕಾರಣಗಳಿಗೆ ಶಾಲೆ ಬದಲಾವಣೆ ಮಾಡಬಹುದು. ಆದರೆ ಸ್ಕೂಲ್ ಬದಲಾವಣೆ ಮಾಡೋದರಿಂದ ಏನು ಪರಿಣಾಮ ಆಗಬಹುದು, ಯಾವ ರೀತಿ ನಾವು ಶಾಲೆಯನ್ನು ಹುಡ್ಕೋಬೇಕು ಅಂತ ತಿಳ್ಕೊಂಡ್ರೆ ಬಹುಶಃ ನಿಮಗೂ ಅನುಕೂಲ ಆಗುತ್ತೆ, ನಿಮ್ಮ ಮಗುವಿಗೂ ಕೂಡ ಅನುಕೂಲ ಆಗುತ್ತೆ. ಯಾಕಂತ ಹೇಳಿದರೆ ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದು ಶಾಲೆಯ ವಾತಾವರಣ ಮಗುವಿಗೆ ಹೇಗಿದೆ. ಎಷ್ಟೋ ಕಡೆ ನೀವು ಶಾಲೆ ಬದಲಾವಣೆ ಮಾಡಿದಾಗ ಆ ಶಾಲೆಯಲ್ಲಿ ಅಥವಾ ಹೊಸ ಶಾಲೆಯಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಮಗು ಸಾಕಷ್ಟು ಕಷ್ಟಪಡುತ್ತೆ. ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಅನುಭವ ಇರಬಹುದು. ಏನು, ನೀವು ಒಂದು ಸರಿ ಮನೆ ಬದಲಾವಣೆ ಮಾಡಿದರೆ ಆ ಹೊಸ ಮನೆಗೆ ಅಡ್ಜಸ್ಟ್ ಆಗೋದಕ್ಕೆ ನಿಮಗೆ 3, 6, 8, 10 ತಿಂಗಳವರೆಗೂ ತಗೋಬಹುದು. ಯಾಕಂದರೆ ನಮ್ಮ ಸನ್ನಿವೇಶ ಏನಿರುತ್ತೆ, ಹಳೆ ಪರಿಸ್ಥಿತಿ ಏನಿರುತ್ತೆ, ಅಲ್ಲಿನ ವಾತಾವರಣ ಏನಿರುತ್ತೆ, ನಾವು ಅದಕ್ಕೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿರ್ತೀವಿ. ಯಾವಾಗ ಬದಲಾವಣೆ ಆಗುತ್ತೆ ನಮಗೆ ಅಡ್ಜಸ್ಟ್ಮೆಂಟು ಕಷ್ಟ ಆಗುತ್ತೆ. ಮಕ್ಕಳು ತುಂಬ ಅಡ್ಜಸ್ಟೇಬಲು ಆದರೂ ಕೂಡ ಅವರು ಬದಲಾವಣೆಯನ್ನು ಒಪ್ಕೊಳ್ಳೋದಕ್ಕೆ ಟೈಮ್ ಹಿಡಿಸುತ್ತೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಆದರೆ ಕೆಲವೊಂದು ಸ್ಕೂಲ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಮಕ್ಕಳು ಆಲ್ರೆಡಿ ಇರೋ ಮಕ್ಕಳು ಒಂದು ಸ್ವಲ್ಪ ಗುಂಪುಗಾರಿಕೆ ಮಾಡಿಕೊಂಡು ಹೊಸದಾಗಿ ಬಂದ ಮಗುವನ್ನು ತಕ್ಷಣಕ್ಕೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇರಬಹುದು. ನೀವು 4-5 ಕ್ಲಾಸ್ ಒಳಗಡೆ ಈ ಅಡ್ಜಸ್ಟ್ಮೆಂಟು ಸ್ವಲ್ಪ ಬೇಗ ಆಗೋದನ್ನು ನೋಡ್ತೀರಾ. ಅದೇ 5ನೇ ಕ್ಲಾಸ್ ದಾಟಿದ ಮೇಲೆ ಅಡ್ಜಸ್ಟ್ಮೆಂಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲೂ ಹದಿಹರೆಯಕ್ಕೆ ಬಂದ ಮಕ್ಕಳಾದರೆ ಸ್ವಲ್ಪ ಇನ್ನೂ ಕಷ್ಟ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಮನಗಾಣಬಹುದು. ಇದಕ್ಕೆ ಬಹಳ ಸುಲಭವಾದ ಮತ್ತು ಬಹಳ ಸರಳವಾದ ಒಂದು ಪರಿಹಾರ ಉಪಾಯ ಇದೆ. ಯಾಕೆಂದರೆ ಎಷ್ಟೋ ಕಡೆ ನನಗೆ ಈ ಪೇರೆಂಟ್ಸಿಗೆ ಕ್ವಶನ್ ಕೇಳ್ತಾರೆ, ಹೊಸ ಸ್ಕೂಲ್ಗೆ ಹೋದ್ಮೇಲೆ ಮಗು ಡಲ್ ಆಯಿತು, ಮಾರ್ಕ್ಸ್ ಕಡಿಮೆ ಆಯಿತು, ಅಡ್ಜಸ್ಟ್ ಆಗ್ತಾ ಇಲ್ಲ, ಏನೇನೋ ಒಂದು ಕಂಪ್ಲೇಂಟ್ಗಳು ಬರ್ತವೆ. ಹೆಚ್ಚಿನ ಸನ್ನಿವೇಶಗಳು ಇವರು ಅಂದ್ಕೊಳ್ಳೋದೇನು ಅಂತ ಹೇಳಿದರೆ ಮಗು ಪ್ರಾಬ್ಲಮ್ ಇದೆ ಅಥವಾ ಟೀಚರ್ಸು ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ ಅನ್ನೋವಂಥದ್ದು ಕಂಪ್ಲೇಂಟ್ ಬರುತ್ತೆ. ಇದಕ್ಕೆ ಸುಲಭ ಉಪಾಯ ಏನು ಅಂತ ಹೇಳಿದರೆ, ಖಂಡಿತವಾಗ್ಲೂ ಮೊದಲ ಪೇರೆಂಟ್ ಟೀಚರ್ ಮೀಟಿಂಗ್ಗೆ ಗಂಡ ಹೆಂಡತಿ ಇಬ್ಬರು ಹೋಗಬೇಕು. ಅಲ್ಲಿ ಹೋದಾಗ ಕನಿಷ್ಠ ಒಂದು 2-3 ಮಕ್ಕಳ ಪೇರೆಂಟ್ಸ್ ಜೊತೆ ನೀವು ಫ್ರೆಂಡ್ಶಿಪ್ ಮಾಡ್ಕೋಬೇಕಾಗುತ್ತೆ. ನೀವು ಫ್ರೆಂಡ್ಶಿಪ್ ಮಾಡಿಕೊಂಡು ಆ ಮಕ್ಕಳನ್ನು, ಅವ್ರ ಪೇರೆಂಟ್ಸನ್ನು ನಿಮ್ಮ ಮನೆಗೆ ಇನ್ವೈಟ್ ಮಾಡಿ, ಒಂದು ಟೀಗೋ ಒಂದು ಕಾಫಿಗೋ ಯಾವುದೋ ಒಂದು ಸಣ್ಣ ಪಿಳ್ಳೆನೇವ ಇಟ್ಕೊಂಡಾದರೂ ಪರವಾಗಿಲ್ಲ, ಅವ್ರನ್ನ ಇನ್ವೈಟ್ ಮಾಡಿ ಮಕ್ಕಳಿಗೆ ಅವ್ರ ಪಾಡಕ್ಕೆ ಆಡಕ್ಕೆ ಬಿಡಿ. ನೀವು ದೊಡ್ಡವ್ರು ಕೂತ್ಕೊಂಡು ಒಂದು ಅರ್ಧ ಗಂಟೆನೋ 1 ಅವರ್ ಹೊರಟೆ ಬಿಡಿರಿ. ಈಗ ನೀವು ಆ ಮಗುವಿಗೆ ಬೇಕಾದಂಥ ಆಕ್ಸೆಪ್ಟೆನ್ಸ್ ಏನಿದೆ ಇದನ್ನು ಅನುಕೂಲ ಮಾಡಿ ಕೊಡ್ತಾ ಇದ್ದೀರಾ. ಯಾಕೆಂದರೆ ಮಕ್ಕಳು ಮಾತಾಡ್ತಾ ಇದ್ದಾರೆ ಅಂದ ತಕ್ಷಣ ಮಕ್ಕಳಿಗೆ ನಮ್ಮ ಅಪ್ಪ ಅಮ್ಮ ಫ್ರೆಂಡ್ಸು ಅನ್ನೋವಂಥದ್ದೊಂದು ಮನವರಿಕೆ ಆಗುತ್ತೆ. ಪ್ಲಸ್ ಇವರು ಆಡ್ಕೋಬೇಕಾದ್ರೆ ನಿಧಾನವಾಗಿ ಅವರು ಆ ಹೊಸ ಮಗುವನ್ನು ಆಕ್ಸೆಪ್ಟ್ ಮಾಡ್ತಾರೆ. ಅಂದರೆ ನಿಮ್ಮ ಮಗುವನ್ನು ಈ ಉಳಿದ 2-3 ಹುಡುಗರನ್ನ ಏನು ಕರೆದಿದ್ದೀರಿ ನೀವು, ಅದು ಅವರು ಇವಳನ್ನು ಆಕ್ಸೆಪ್ಟ್ ಮಾಡ್ಕೋತಾರೆ. ಹಾಗೆಯೇ ಮುಂದುವರೆದು 1 ತಿಂಗಳೋ 2 ತಿಂಗಳೋ ಬಿಟ್ಟು ಯಾವುದಾದ್ರೂ ಇನ್ನೊಂದು ಸಣ್ಣ ನೆಪ ತಗೊಂಡು ಇಡೀ ಕ್ಲಾಸಿನ ಮಕ್ಕಳನ್ನು ಕರೆಯೋಕ್ಕಾದರೆ ಕರಿಬಹುದು. ಇಲ್ಲ ಅಟ್ಲೀಸ್ಟ್ ಒಂದು 8-10 ಮಕ್ಕಳನ್ನದು ಕರೆಯುವಂಥದ್ದು, ಒಂದು ಬರ್ತ್ಡೇ ಇರಬಹುದು ಅಥವಾ ಏನೋ ಒಂದು ಸಣ್ಣ ನೆಪ ಇಟ್ಕೊಂಡು ಕರೆದಾಗ, ಅಂದರೆ ಇಟ್ ಈಸ್ ಬೇಸಿಕಲಿ ಎಕ್ಸ್ಪ್ಯಾಂಡಿಂಗ್ ದೇರ್ ಗ್ರೂಪ್ ಅಂತ ಹೇಳ್ತೀವಿ ನಾವು. ಆ ಮಕ್ಕಳ ಗುಂಪನ್ನು ನಿಧಾನಕ್ಕೆ ಬೆಳೆಸುವಂಥದ್ದು. ಯಾವಾಗ ನಾವು ಈ ರೀತಿ ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ, 3-4 ತಿಂಗಳೊಳಗೇ ಮಕ್ಕಳು ಅವರ ಹೊಸ ಶಾಲೆಗೆ ಅಡ್ಜಸ್ಟ್ ಆಗ್ತಾರೆ. ಯಾವಾಗ ಅವ್ರು ಅಡ್ಜಸ್ಟ್ ಆಗ್ತಾರೆ, ಅವರಿಗೆ ನೋಟ್ಸ್ ಇರಬಹುದು, ಹೋಮ್ವರ್ಕ್ ಇರಬಹುದು, ಬೇರೆ ಬೇರೆ ರೀತಿಯಾದಂಥ ಸಪೋರ್ಟು ಮಕ್ಕಳೇ ಮಾಡ್ಕೋತಾರೆ. ಯಾವಾಗ ಅವರು ಆ ಗುಂಪಿಗೆ ಸೇರ್ಕೋತಾರೆ, ನಾವು ಮಕ್ಕಳನ್ನು ಟ್ರೈಬಲ್ ಅಂತ ಹೇಳ್ತೀವಿ. ಟ್ರೈಬಲ್ ಅಂತ ಹೇಳಿದ್ರೆ ಬೇಸಿಕಲಿ ಗುಂಪು. ಸೊ ಈ ಒಂದು ಅನುಕೂಲ ನಾವು ಮಾಡಿಕೊಟ್ಟಾಗ ಮಗು ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ ಆಗುತ್ತೆ. ಅದಕ್ಕೆ ಬೇಕಾದಂಥ ಸಪೋರ್ಟು ಅದು ಓದಿನಲ್ಲಿರಬಹುದು ಅಥವಾ ಭಾವನಾತ್ಮಕವಾಗಿರಬಹುದು ಸಿಗುತ್ತೆ. ಮತ್ತು ಮಕ್ಕಳ ಬುಲ್ಲಿಯಿಂಗ್ ಕಡಿಮೆ ಆಗುತ್ತೆ. ಬುಲ್ಲಿಯಿಂಗ್ ಅಂತ ಹೇಳಿದರೆ ಇಲ್ಲಿ ದಬ್ಬಾಳಿಕೆ ಮಾಡುವಂಥದ್ದು. ದೊಡ್ಡ ಮಕ್ಕಳು ಇರ್ಬೋದು, ಅದೇ ಕ್ಲಾಸಿನ ಕೆಲವು ಮಕ್ಕಳು ಸ್ವಲ್ಪ ದಬ್ಬಾಳಿಕೆ ಮಾಡೋ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ನೀವು ಇಂಥ ಒಂದು ಸಣ್ಣ ಅನುಕೂಲ ಮಾಡಿಕೊಡೋದ್ರಿಂದ, ಯಾಕಂದರೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಮಗು ನಿಮ್ಮ ಜವಾಬ್ದಾರಿ. ಆ ಮಗುವಿಗೆ ಯಾವ ರೀತಿಯ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಇಂಥ ಸಣ್ಣ ಪುಟ್ಟ ಟಿಪ್ಸ್ ನಿಮಗೆ ಉಪಯೋಗ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಖಂಡಿತ ಇದನ್ನು ಬಳಸ್ಕೊಳ್ಳಿ. ಧನ್ಯವಾದಗಳು.